ಬಾದರಾಯಣ ಸಂಬಂಧ ಹೀಗಂದ್ರೆ ಏನು? ಮನೆಯಲ್ಲಿ ಹಿರಿಯರು ಒಂದಷ್ಟು ಜನರ ಪರಿಚಯನ ಹೇಳಬೇಕಾದ್ರೆ ಅವರು ನಮಗೆ ಬಾದರಾಯಣ ಸಂಬಂಧ ಅಂತ ಹೇಳಿರೋದನ್ನು ಕೇಳಿರ್ತೀವಿ. ನಮಗೆ ಅರ್ಥ ಆಗೋದೇನು ಅಂದ್ರೆ ಎಲ್ಲೋ ದೂರದ ಸಂಬಂಧ ಅಂತ. ಆಕ್ಚುಲಿ ದೂರದ ಸಂಬಂಧ ಅಲ್ಲ, ಸಂಬಂಧನೇ ಇಲ್ಲದೆ ಇದ್ದಾಗ್ಲೂ ಯಾವುದೋ ಒಂದು ಕಾಮನ್ ಟಾಪಿಕ್ನ ತಗೊಂಡು ಇವರು ನಮಗೆ ಸಂಬಂಧಿಕರು ಅಂತ ಗುರುತಿಸ್ಕೊಳ್ಳೋದು ಬಾದರಾಯಣ ಸಂಬಂಧ. ಇದಕ್ಕೆ ಒಂದು ಸುಂದರವಾದ ಕಥೆ ಇದೆ. ಏನು ಆ ಕಥೆ ಅಂದ್ರೆ, ಒಬ್ಬ ಯಾತ್ರಿಕ ಒಂದು ಹಳ್ಳಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಗಾಡಿ ಕೆಟ್ಟ ಹೋಯ್ತು. ಅಂದ್ರೆ ಆ ಗಾಡಿಗೆ, ಎತ್ತಿನ ಗಾಡಿಗೆ 2 ಚಕ್ರಗಳಿರುತ್ತಲ್ಲ, ಯಾವುದೋ ಒಂದು ಚಕ್ರದ ಒಂದು ಮೊಳೆ ಸಡಿಲಾಗಿ ಬಿದ್ದೋಯ್ತೋ, ಸೌದು ಹೋಗಿ ಬಿದ್ದೋಯ್ತೋ, ಎಂಥದೋ ಆಯ್ತು. ಸರಿ, ಅದು ರಿಪೇರಿ ಆಗ್ಬೇಕಾರಂತೂ ಒಂಚೂರು ಟೈಮ್ ಹಿಡಿಯುತ್ತಲ್ಲ. ಅವ್ನು ಚಾಲಕ ಹೇಳ್ದ, ಮಹಾಸ್ವಾಮಿ ಇನ್ನೊಂದು ಸ್ವಲ್ಪ ಹೊತ್ತು ಆಗತ್ತೆ, ನೀವು ಕಾಯಲೇಬೇಕು, ಬೇರೆ ವಿಧಿ ಇಲ್ಲ ಅಂತ. ಸರಿ, ಯಾತ್ರಿಕ ನೋಡ್ದ, ಸಾಯಂಕಾಲ ಆಗ್ತಾ ಇದೆ, ಇನ್ನೇನು ರಾತ್ರಿ ಬೇರೆ ಆಗತ್ತೆ, ಮಳೆ ಬೇರೆ ಬರೋ ಟೈಮು, ಏನಪ್ಪಾ ಮಾಡೋದು, ಹಸು ಬೇರೆ ಆಗ್ತಿದೆಯಲ್ಲ ಅಂತ ಅನ್ಕೊಂಡವನು ಸುತ್ತಮುತ್ತ ನೋಡಿದಾಗ ಒಂದು ಮನೆ ಕಾಣಿಸ್ತು. ಆ ಮನೆಗೆ ಖುಷಿಯಿಂದ ಹೋದ. ಮನೆ ಯಜಮಾನ ಹೊರಗಡೆ ಬಂದ, ಏನಯ್ಯ ಚೆನ್ನಾಗಿದ್ಯಾ, ಹೆಂಗಿದೆ ಆರೋಗ್ಯ, ಮಕ್ಕಳೆಲ್ಲ ಏನ್ ಮಾಡ್ತಾ ಇದಾರೆ, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರ, ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಕ್ ಶುರು ಮಾಡ್ದ. ಆ ಮನೆ ಯಜಮಾನ ಏನ್ ಅನ್ಕೊಂಡ ಅಂದ್ರೆ, ನನ್ನ ಹೆಂಡತಿ ಮನೆ ಕಡೆ ಸಂಬಂಧಿಕರು ಇವರು ಅಂತ. ಸರಿ, ಆ ಮನೆ ಗೃಹಿಣಿ ಕೂಡ ಬರ್ತಾಳೆ. ಅವಳು ಅನ್ಕೋತಾಳೆ, ನಮ್ಮ ಯಜಮಾನ್ರ ಕಡೆ ಯಾರೋ ಸಂಬಂಧಿಕರು ಬಂದಿದ್ದಾರೆ, ಇವ್ರನ್ನ ನಾನು ಚೆನ್ನಾಗಿ ಪರಿಚಯ, ಅಂದ್ರೆ ಇವ್ರನ್ನ ನಾನು ಚೆನ್ನಾಗಿ ಆಧರಿಸ್ಬೇಕು ಅಂತ ಅನ್ಕೊಂಡು ಆ ಸಮಯಕ್ಕೆ ಏನೇನ್ ಬೇಕು, ಕಾಫಿ ಕೊಡೋದು, ಕಷಾಯ ಕೊಡೋದು, ಹೊಟ್ಟೆ ತುಂಬಾ ಊಟ ಹಾಕೋದು ಎಲ್ಲ ಮಾಡಿ, ವೀಳ್ಯದೆಲೆಲ್ಲ ಕೊಟ್ಟು ಈ ಯಾತ್ರಿಕಂಗೆ ಗಂಡ ಹೆಂಡತಿ ನಮಸ್ಕಾರನು ಮಾಡಿ ಆಶೀರ್ವಾದನು ಪಡ್ಕೊಂಡು ಇನ್ನೇನು ಈ ಯಾತ್ರಿಕ ಮನೆಯಿಂದ ಹೊರಗಡೆ ಹೊರಡಬೇಕು. ಅಂದ್ರೆ ಗಾಡಿ ರಿಪೇರಿ ಆಗಿದೆ ಅಂತ ಅವ್ನ ಚಾಲಕ ಬಂದು ಹೇಳಿದ್ಮೇಲೆ ಯಾತ್ರಿಕ ಹೊರಡ್ತಾನಲ್ಲ, ಆ ಟೈಮಲ್ಲಿ ಕಡೆಗೆ ಇವರಿಬ್ರು ಗಂಡ ಹೆಂಡತಿ ಅವರ ಏನದು ಕನ್ಫ್ಯೂಷನ್ ಇತ್ತಲ್ಲ, ಇವ್ರು ಯಾರು ಅಂತ ಅರ್ಥ ಆಗ್ತಿಲ್ವಲ್ಲ, ಕಡೆಗೆ ಏನಾದ್ರು ಮಾಡಿ ಸಂದೇಹ ಕೇಳೇ ಬಿಡೋಣ ಅಂದ್ಬಿಟ್ಟು, ಮಹಾಸ್ವಾಮಿ ದಯವಿಟ್ಟು ಕ್ಷಮಿಸಿ, ನೀವು ಯಾರು ಅಂತ ನಮಗೆ ಗೊತ್ತಾಗ್ಲಿಲ್ಲ ಅಂತ ಕೇಳೇ ಬಿಟ್ರು. ಆಗ ಯಾತ್ರಿಕ ನಗ್ನಗ್ತಾ, ಅಸ್ಮಾಕಂ ಬದರಿ ಚಕ್ರಂ ಯುಷ್ಮಾಕಂ ಬದರಿ ತರುಹು ಬಾದರಾಯಣ ಸಂಬಂಧಾತ್ ಯೂಯಂ ಯೂಯಂ ವಯಂ ವಯಂ ಅಂತ ಹೇಳಿದ್ರು. ಏನು ಹಾಗಂದ್ರೆ, ನಮ್ಮ ಗಾಡಿ ಚಕ್ರ ಬೋರೆ ಮರದಿಂದ ಮಾಡಿದ್ದು. ಬೋರೆ ಮರ ಅಂದ್ರೆ ಬದರಿ ಮರ, ಬಾದರ ವೃಕ್ಷ. ಎಲಚಿ ಹಣ್ಣೆಲ್ಲ ಬಿಡುತ್ತಲ್ಲ, ಸಂಕ್ರಾಂತಿ ಟೈಮಲ್ಲಿ ನಾವು ಎಳ್ಳು ಬಿರೋದಕ್ಕೆ ತಗೊಂಡ್ ಬರ್ತೀವಲ್ಲ ಎಲಚಿ ಹಣ್ಣು. ಸೊ ಈ ಬೋರೆ ಮರದಿಂದ ಮಾಡಿದ್ದು ನಮ್ಮ ಗಾಡಿ ಚಕ್ರ. ನಿಮ್ಮ ಮನೆ ಅಂಗಳದಲ್ಲಿ ಬೋರೆ ಮರ ಇದೆ, ಅಲ್ಲಿ ನೋಡಿ ಬೋರೆ ಮರ. ಹಾಗಾಗಿ ನಾವಿಬ್ರು ಬಾದರಾಯಣ ಸಂಬಂಧದವರು. ನಾವು ನಾವೇ, ನೀವು ನೀವೇ, ನಾವೇ ನೀವು, ನೀವೇ ನಾವು ಅಂತ ಹೇಳಿ ಹೊರಟು ಬಿಟ್ಟ. ಇಷ್ಟೇ ಕಥೆ. ಅರ್ಥ ಆಯ್ತಾ? ಬಾದರಾಯಣ ಸಂಬಂಧ ಅಂದ್ರೆ ದೂರದ ಸಂಬಂಧ. ಎಷ್ಟು ದೂರ ಅಂದ್ರೆ ಸುಮ್ಮನೆ ಬಾದರಾಯಣ ಸಂಬಂಧ ಅಂದ್ಬಿಟ್ರೆ ನಾವು ಅನ್ಕೋಬೇಕು, ಆಯ್ತು ನಮ್ಮಿಬ್ರಿಗೂ ಏನೋ ಸಂಬಂಧ ಯಾವುದೋ ಒಂದು ಮೂಲೆಯಲ್ಲಿ ಇದೆ ಅಂತ. ಅದರ ರಕ್ತ ಸಂಬಂಧ, ಪರಿಚಯ ಸಂಬಂಧ, ಸ್ನೇಹ ಸಂಬಂಧ ಯಾವುದೂ ಇಲ್ಲದಿದ್ದರೂ ಪರವಾಗಿಲ್ಲ, ಎಲ್ಲೋ ದೂರದ ಸಂಬಂಧ. ಸರಿ, ಎಲ್ಲ ಸರಿ, ಆದ್ರೆ ಬಾದರಾಯಣ ಅಂದ್ರೆ ವ್ಯಾಸರಲ್ವಾ? ಈ ವ್ಯಾಸರಿಗೂ ಬಾದರಾಯಣ ಸಂಬಂಧ ಅಂದ್ರೆ ಅದಕ್ಕೂ ಏನ್ ಸಂಬಂಧ? ವ್ಯಾಸರಿಗೆ ಬಾದರಾಯಣ ಅಂತ ಹೆಸರು ಬಂದಿದ್ದು ಅವರು ಬದರಿಕಾಶ್ರಮದಲ್ಲಿ ಅಧ್ಯಯನ ಮಾಡಿದ್ರಿಂದ. ಹಾಗಾದ್ರೆ ಬದರಿಕಾಶ್ರಮದಲ್ಲಿ ಯಾರೆಲ್ಲ ಅಧ್ಯಯನ ಮಾಡ್ತಾರೋ ಅವರೆಲ್ಲರೂ ವ್ಯಾಸರಿಗೆ ಸಂಬಂಧಿಕರು ಅಂತನಾ? ಇರಬಹುದು. ನಮ್ಮನೆ ಮುಂದಿರೋ ಬದರಿ ವೃಕ್ಷದ ಮೇಲೆ ಒಂದು ಕಾಗೆ ಕೂತ್ಕೊಳ್ಳುತ್ತೆ, ಅದು ಬಂದು ನಿಮ್ಮನೆ ಮುಂದೆ ಇರೋ ಬದರಿ ವೃಕ್ಷದ ಮೇಲೂ ಕೂತ್ಕೊಳ್ಳತ್ತೆ. ಹಾಗಾಗಿ ನಾವಿಬ್ರು ಬಾದರಾಯಣ ಸಂಬಂಧಿಕರು. ಈ ತರ ಕೂಡ ಹೇಳ್ತಾರೆ. ಒಟ್ನಲ್ಲಿ ಇದರ ತಾತ್ಪರ್ಯ ಇಷ್ಟೇ, ಜಾಡು ಹಿಡಿಯಲಾಗದ ಸಂಬಂಧ ಯಾವುದಾದರೂ ಇದ್ದರೆ, ಆದ್ರೂ ನಾವದನ್ನ ಸಂಬಂಧ ಅಂತ ಹೇಳ್ಕೋಬೇಕಾದ್ರೆ ಬಾದರಾಯಣ ಸಂಬಂಧ ಅಂತ ಬಳಸ್ತೀವಿ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಮುಂದಿನ ಸಲ ಪದ ಸಂಪತ್ತಿನಲ್ಲಿ ಮತ್ತೊಂದು ಸುಂದರವಾದ ನುಡಿಗಟ್ಟನ್ನ, ಪದವನ್ನ ನೋಡೋಣ.